ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆ ಎಫೆಕ್ಟ್ನಿಂದ ಒಂದಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ. ಸೊ ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಹೆಚ್ಚಾಗಿರುವಂತಹ ಕಾರಣ ಸಾಲು ಸಾಲು ಅವಾಂತರ, ಅದರಲ್ಲೂ ಈ ಕಾರ್ಗಳು ಕಂಟ್ರೋಲ್ ತಪ್ಪೋದು, ಅಪಘಾತಗಳಾಗೋದು ಆಗ್ತಾ ಇದೆ. ಬಣಕಲ್ ಸಮೀಪದ ರಾಮಣ್ಣ ಗಂಡಿಯಲ್ಲಿ ಬಿದ್ದಂಥ ಕಾರುಗಳು ಹೇಮಾವತಿ ನದಿಗೆ ಬಿದ್ದ ಕಾರನ್ನ ಮೇಲೆತ್ತೋದಕ್ಕೆ ಅಲ್ಲಿನ ಸಾರ್ವಜನಿಕರು ಸ್ಥಳೀಯರು ಒದ್ದಾಡಬೇಕಾಯಿತು. ಬೆಳಗ್ಗೆ ಒಂದು ಕಾರು, ಈಗ ಹಳ್ಳಕ್ಕೆ ಈಗ ಮತ್ತೊಂದು ಕಾರು ಬಿದ್ದಿದೆ. ಮೂಡಿಗೆರೆಯ ಚಕಮಕ್ಕಿ ಗ್ರಾಮದ ಬಳಿಯೂ ಕೂಡ ಅಪಘಾತ ಆಗಿದೆ. ಟ್ರ್ಯಾಕ್ಟರ್ ಮೂಲಕ ಕಾರನ್ನ ಹೊರತೆಗೆಯುವುದಕ್ಕೆ ಸ್ಥಳೀಯರು ಹರಸಾಹಸ ಪಡ್ತಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಳೆ ಅಬ್ಬರ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ. ಸೊ ಸದ್ಯಕ್ಕೆ ದೃಶ್ಯದಲ್ಲಿ ನಾವು ನೋಡ್ತಿರೋ ಹಾಗೆ 3 ಪ್ರತ್ಯೇಕ ಘಟನೆಯಲ್ಲಿ ಈಗ ಕಾರುಗಳನ್ನು ಮೇಲೆತ್ತೋದಕ್ಕೆ ಸಾಕಷ್ಟು ಪ್ರಯತ್ನ ಆಗ್ತಿದೆ. ಒಂದು, ಈ ಭಾಗದಲ್ಲಿ ಹೆಚ್ಚಾಗಿ ಮಿಸ್ಟ್ ಕವರ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅದೊಂದು ಸ್ಪಷ್ಟವಾಗಿ ವಿಸಿಬಲ್ ಇರೋದಿಲ್ಲ ಎದುರುಗಡೆ. ಎರಡನೇದಾಗಿ ರಸ್ತೆಗಳು ಈ ವಿಪರೀತವಾಗಿ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸ್ಪೀಡಾಗಿ ಬಂದಾಗ ಸ್ಕಿಡ್ ಆಗೋದು, ಕಂಟ್ರೋಲ್ ತಪ್ಪೋದು, ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡಿದಾಗ ಕಂಟ್ರೋಲ್ ತಪ್ಪುವಂಥದ್ದು ಆಗುತ್ತೆ. ವಿಶೇಷವಾಗಿ ಈ ಕರ್ವ್ಗಳಲ್ಲಿ ಎಲ್ಲಿ ಟರ್ನ್ಗಳಿರುತ್ತೆ ಅಲ್ಲಿ ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲ ಅಪಘಾತ ಆಗಿರೋದು ನಾವು ನೋಡಿದ್ದೀವಿ. ಇನ್ನು ಹೆಚ್ಚಿನ ಮಳೆ ಬರ್ತಿರುವಂಥ ಸಂದರ್ಭದಲ್ಲೂ ಕೂಡ ಎದುರುಗಡೆ ವೆಹಿಕಲ್ಗಳು ಎಲ್ಲಿದೆ, ರಸ್ತೆ ಯಾವುದು ಕರ್ವ್ ಇದೆ, ಎಲ್ಲಿ ಹಳ್ಳಕೊಳ್ಳಗಳಿವೆ, ಇದೆಲ್ಲವೂ ಕೂಡ ಗೋಚರ ಆಗೋದಿಲ್ಲ. ಈ ಭಾಗದಲ್ಲಿ ಡ್ರೈವಿಂಗ್ ಮಾಡುವಂಥವ್ರು ಸ್ವಲ್ಪ ನಿಧಾನವಾಗಿ ಹೋದರೆ ಉತ್ತಮ. ಈಗ ರಾಮಣ್ಣಗಂಡಿ ಹಾಗೆ ಬಣಕಲ್ ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಜೊತೆಗೆ ಅಲ್ಲಿ ನೀರು ಕೂಡ ಹೆಚ್ಚಾಗಿ ಹರಿತಾ ಇರೋದ್ರಿಂದ ಅದನ್ನು ಲಿಫ್ಟ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಸೇಮ್ ಸ್ಟೈಲು ಸೇಮ್ ಸ್ಪಾಟ್ ನೋಡಿ, ಬೆಳಗಿಂದ ಕಾರ್ಗಳು ಸೇಮ್ ಸ್ಪಾಟ್. ಅದೇ ರಾಮಣ್ಣನ ಗಂಡಿಯಲ್ಲಿ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಿದೆ. ಮಳೆ ಹೊಡೆತಕ್ಕೆ ಅಂಗಡಿಗಳಿಗೆ ನುಗ್ಗಿದಂಥ ನೀರು. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಈ ಮಳೆ ಎಫೆಕ್ಟ್ ಈಗ ಕೊಟ್ಟಿಗೆಹಾರದಲ್ಲಿ ಭಾರೀ ಮಳೆ. ಕೊಟ್ಟಿಗೆಹಾರ ಈ ಭಾಗ ಚಾರ್ಮಾಡಿ ಘಾಟ್ ಎಲ್ಲವೂ ಕೂಡ ಹೆಚ್ಚಿನ ಮಳೆಯನ್ನು ಪಡೆಯುವಂಥ ಪ್ರದೇಶಗಳಲ್ಲೊಂದು ಇಲ್ಲಿ ಮಳೆ ಹೆಚ್ಚಾಗಿ ಸುರಿಯುತ್ತೆ. ಈಗ ನಾವು ಕೊಟ್ಟಿಗೆಹಾರದಲ್ಲಿ ನೋಡ್ತಾ ಇದ್ದೀವಿ. ಕೊಟ್ಟಿಗೆಹಾರ ಸುತ್ತಮುತ್ತ ಸಾಕಷ್ಟು ಈ ಸಣ್ಣ ಪುಟ್ಟ ಅಂಗಡಿಗಳಿವೆ. ಸೊ ಒಂದು ಜಂಕ್ಷನ್ ಸುತ್ತಮುತ್ತ ಇರುವಂಥ ಅಂಗಡಿಗಳಲ್ಲಿ ಈಗ ನೀರು ತುಂಬಿಕೊಂಡಿದೆ. ಸೊ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದ ದೃಶ್ಯ ಇದು. ಈ ಮಂಗಳೂರು ರಸ್ತೆ, ಧರ್ಮಸ್ಥಳ ಕಡೆ, ಹಾಗೆ ಶೃಂಗೇರಿ ರಸ್ತೆ, ಮೂಡಿಗೆರೆ ಇದೆಲ್ಲವನ್ನು ಕೂಡ ಕನೆಕ್ಟ್ ಮಾಡುವಂಥ ಕೊಟ್ಟಿಗೆಹಾರ. ಸೊ ಅಲ್ಲಿ ಈಗ ಹೆಚ್ಚಿನ ಮಳೆ ಆಗ್ತಾ ಇದೆ.